ಸ್ಕೂಲ್ ಮಕ್ಕಳು ಲಂಚ್ ಬಾಕ್ಸ್ ಮಾತ್ರ ಪರ್ಫೆಕ್ಟ್ ಆಗಿರ್ತದೆ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ರೈಸ್ ಐಟಮ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ರಿಗೂ ಸ್ಪೆಷಲ್ ಟೇಸ್ಟ್ ಕೊಡೋ ಚಿತ್ರಾನ್ನ ಹ್ಯಾಂಗೆ ಮಾಡೋದಂತ ನೋಡ್ಕೊಂಬರಂ ಬರ್ರಿ. ಮೊದಲಿಗೆ ಮಸಾಲೆ ರುಬ್ಕೊಂಬಿಡಮ್ರಿ. ಅದಕ್ಕೆ ಮೊದಲು ನಾ ಇಲ್ಲಿ ಒಂದು ಅರ್ಧ ಕಪ್ ತೆಂಗಿನ ಹೋಳು ತೊಗೊಂಡಿನ್ರಿ ಮಿಕ್ಸಿಗೆ ಹಾಕೊಳಕ್ಕೆ. ಅದ್ರಾಗ ಒಂದೆರಡು ಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 7-8 ಬೆಳ್ಳುಳ್ಳಿ ಹೆಸಳ, ಒಂದು ಸ್ವಲ್ಪ ಶುಂಠಿ. ಇದನ್ನು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೋರಿ. ಇಲ್ಲಾಂದ್ರೆ ಇದು ನುಣ್ಣು ರುಬ್ಕೋಬೇಡ್ರಿ, ಸ್ವಲ್ಪ ತರಿತರಿಯಾಗಿ. ಮಸಾಲೆ ರುಬ್ಬಿದಾದ್ಮೇಲೆ ನಿಮ್ಗೆ ಯಾವ್ಯಾವ ಇಷ್ಟನೋ ಅವೆಲ್ಲ ತರಕಾರಿಗಳನ್ನ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೋರಿ. ನಾ ಇಲ್ಲಿ ಉಳ್ಳಾಗಡ್ಡಿ, ಟೊಮೊಟೊ, ಆಲೂಗಡ್ಡಿ, ದಮ್ಮನ ಮೆಣಸಿನ್ಕಾಯಿ, ಕ್ಯಾರೆಟ್ ಇಟ್ಕೊಂಡಿನಿ. ಹಂಗೆ ಒಂದಿಷ್ಟು ಮಸಾಲೆಗೆ ಒಂದು 4 ಲವಂಗ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಶುಂಠಿ ತೊಗೊಳ್ರಿ. ನಾನು ಇಲ್ಲಿ ಅನ್ನಕ್ಕೆ 1 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಕ್ಕಿನ ಒಂದು 2-3 ಸಲ ಸ್ವಚ್ಛವಾಗಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಇಡಮ್ರಿ. ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿನಿ. ಅದ್ರಾಗ ಒಂದು 3 ಚಮಚ ಎಣ್ಣೆ ಹಾಕೊಂಡಿನಿ ನಾನು. ಅದ್ರಾಗ ನಾ ತೊಗೊಂಡಿದ್ದು ಕಡಿ ಮಸಾಲೆಲ್ಲ ಹಾಕೊಂಡಿನಿ. ಅದಾದ್ಮ್ಯಾಗ ಒಂದು 2 ಚಮಚದಷ್ಟು ಕಡಲೆಬೇಳೆ ಹಾಕೊಂಡಿನಿ. ಕಡಲೆಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಉಳ್ಳಾಗಡ್ಡಿ ಹಾಕೋರಿ. ಈಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಹಾಗೆ ಅದ್ರಾಗ ಒಂದಿಷ್ಟು ಜೀರಿಗೆ, ಸಾಸಿವೆ ಹಾಕೊಂಡಿನಿ. ಹಾಕೊಂಡ್ಮ್ಯಾಗ ಚೆಂದಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಬದಲಾಗತ್ತಾನ ಹಿಂಗೆ ಫ್ರೈ ಮಾಡ್ಕೊತಿರ್ಬೇಕ್ರಿ. ಉಳ್ಳಾಗಡ್ಡಿ ಜಲ್ದಿ ಬೇಯ್ಬೇಕಂದ್ರೆ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ, ಅಂದಾಗ ಜಲ್ದಿ ಬೇಯ್ತೈತಿ. ನಾ ಇಲ್ಲಿ ಒಂದು ಚಮಚ ಧನ್ಯದ ಪುಡಿ ಹಾಕೊಂಡಿನಿ ರೀ. ಒಂದು ಸ್ವಲ್ಪ ಅರಿಶಿನ ಹಾಕೊಂಡಿನಿ. ಆಮೇಲೆ ಇದನ್ನ ಚಲೋತ್ನಾಗೆ ಮಿಕ್ಸ್ ಮಾಡಮ್ರಿ. ಉಳ್ಳಾಗಡ್ಡಿ ಎಲ್ಲ ಬೆಂದವ್ರಿ, ಕೆಂಪಗಾಗ್ಯಾವ. ಇಸದ್ ನಾವು ರುಬ್ಬಿಟ್ಟಿದ್ವಲ್ರಿ, ಅದು ಮಸಾಲೆ ಹಾಕೊಂಬು. ಮಸಾಲೆ ಪೂರ್ತಿಯಾಗಿ ಹಾಕೊಂಡ್ಬಿಡ್ರಿ. ಹಾಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಅದನ್ನ ಎಣ್ಣೆ ಬಿಡತನ ಮಿಕ್ಸ್ ಮಾಡ್ಕೋಬೇಕ್ರಿ. ಒಳಗಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಮಸಾಲೆದಾಗಿಂದು. ಯಾಕಂದ್ರೆ ಮಸಾಲೆ ರುಬ್ಕೋಬೇಕಾದ್ರೆ ನಾವು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರ್ತೀವಿ ರೀ, ಹಾಗಾಗಿ ನೀರಿನ ಅಂಶ ಜಾಸ್ತಿ ಇರ್ತದೆ ಮಸಾಲೆದಾಗ. ಈ ಕಡೆ ಅಕ್ಕಿದಾಗ ನೀರು ಹಾಕಿಟ್ಟಿದ್ವಲ್ರಿ, ಅವೆಲ್ಲ ನೀರನ್ನ ಸಂಪೂರ್ಣವಾಗಿ ಬಸ್ಕೊಂಡ್ಬಿಡಮ್ರಿ. ಬಸ್ಕೊಂಡು ಅಕ್ಕಿ ಹಂಗೆ ಇಟ್ಕೊಂಡು ಈಗ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡೋದೆಲ್ಲ ನೋಡೋಣ್ರಿ. ಈಗ ಈ ಮಸಾಲೆ ಎಲ್ಲ ಪೂರ್ತಿ ಎಣ್ಣೆ ಬಿಟ್ಕೊಂಡೈತಿ, ನೀರಿನ ಅಂಶ ಎಲ್ಲ ಹೋಗೈತಿ. ಅದರೊಳಗೆ ಈಗ ಮೊದಲು ನಾನು ಏನೇನು ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅವೆಲ್ಲ ತರಕಾರಿಗಳನ್ನ ಒಂದೇ ಸಲ ಹಾಕೊಂಡ್ಬಿಡಿ. ಎಲ್ಲ ತರಕಾರಿಗಳನ್ನ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಮ್ರಿ. ಅವು ತರಕಾರಿಗಳನ್ನೂ ಒಂದು ಸ್ವಲ್ಪ ಚೆಂದಾಗೆ ಬೇಯ್ರಿ ಎಣ್ಣೆದಾಗೆ. ತರಕಾರಿಗಳೆಲ್ಲ ಚೆಂದಾಗೆ ಬೆಂದಾವ ನೋಡ್ರಿ. ಒಂದು ಅರ್ಧ ಬೆಂದ್ರೆ ಸಾಕು. ಎಣ್ಣೆ ಎಲ್ಲ ಮಸಾಲೆ ಎಲ್ಲ ಚೆಂದ ಇಟ್ಕೊಂಡು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಂಬ್ರಿ. ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ 2 ಗ್ಲಾಸ್ ನೀರು ಹಾಕೋಕತ್ತೀನಿ ರೀ. ಯಾವ ಗ್ಲಾಸ್ನಿಂದ ಅಕ್ಕಿ ತೊಗೊಂಡಿರ್ತೀರೋ ಅದೇ ಗ್ಲಾಸಿಂದ ನೀರು ಹಾಕೋರಿ, ಅಂದ್ರೆ ಅನ್ನ ಕರೆಕ್ಟಾಗಿ ಬರ್ತದೆ. ನಾ ಇಲ್ಲಿ ಅನ್ನ ಜಾಸ್ತಿ ಉದುರು ಮಾಡತ್ತಿಲ್ರಿ, ಪೂರಾ ಮೆತ್ತಗೂ ಮಾಡತ್ತಿಲ್ರಿ, ಮೀಡಿಯಮಾಗಿ ಮಾಡತ್ತೀನಿ. ಯಾಕಂದ್ರೆ ನನ್ನ ಮಕ್ಕಳು ಊಟ ಮಾಡೋರು ಅದಾರ. ಭಾಳ ಉದುರು ಬೇಕನ್ನೋರಾದ್ರೆ ಸ್ವಲ್ಪ ನೀರು ಕಮ್ಮಿ ಇಟ್ಕೋರಿ. ಯಾಕಂದ್ರೆ ಅಕ್ಕಿನ ಸ್ವಲ್ಪ ಒಂದು 10 ನಿಮಿಷ ಸಣ್ಣ ಮಕ್ಕಳು ತಿನ್ನೋರಿದ್ರೆ ಇದೇ ಕರೆಕ್ಟ್ ರೀ. ನಾ ಕರಿಬೇವು ಒಗ್ಗರಣೆದಾಗ ಹಾಕೋದು ಮರ್ತಿದ್ದೆ, ಹಾಗಾಗಿ ಈಗ ಹಾಕೊಂಡಿನಿ. ನೀವು ಮರ್ತಿದ್ದಂದ್ರೆ ಈಗ ಹಾಕೋರಿ, ನಡೀತದೆ. ಇನ್ನು ಲೀಡ್ ಮುಚ್ಚಿಡ್ರಿ, ನೀರು ಕುದಿ ಬರತ್ತನ. ಈಗ ನೋಡ್ರಿ ನೀರು ಕುದಿ ಬಂದಾವ. ನಿಮ್ಗೆ ಉಪ್ಪ ಖಾರ ಕರೆಕ್ಟ್ ಆಗಬೇಕಾಗಿತ್ತಂದ್ರೆ ಈ ಟೈಮ್ನಾಗ ಈ ನೀರಿನ ಟೇಸ್ಟ್ ನೋಡ್ರಿ, ಇದು ಕರೆಕ್ಟ್ ಆಗಿತ್ತಂದ್ರೆ ಅನ್ನದಕ್ಕೆ ನಂಗೆ ಖಾರ ಕರೆಕ್ಟಾಗಿ ಬರ್ತದೆ. ಹಾಕಲಿಲ್ಲ ಈ ಟೈಮ್ನಾಗ ನಾನು ಸ್ವಲ್ಪ ಗರಂ ಮಸಾಲ ಹಾಕೊಳತ್ತೀನಿ ರೀ. ನಿಮಗೂ ಇಷ್ಟ ಇದ್ರೆ ಹಾಕೋರಿ. ಇದನ್ನು ಬೇಕಂದ್ರೆ ಒಗ್ಗರಣೆದಾಗೂ ಹಾಕೋಬೋದ್ರಿ. ನೀರು ಚಂದ ಕುದಿ ಬಂದಾವ. ಈಗ ನಾವು ತೊಳೆದು ಇಟ್ಟಿದ್ವಲ್ರಿ ಅಕ್ಕಿ, ಆ ಅಕ್ಕಿನೆಲ್ಲ ಪೂರ್ತಿಯಾಗಿ ಹಾಕೊಳತ್ತೀನಿ ನೋಡ್ರಿ. ಅಕ್ಕಿ ಹಾಕನೇ ಲೀಡ್ ಮುಚ್ಚಿ ಇಟ್ಬಿಡ್ಬೇಡ್ರಿ. ಹಂಗೆ ಮಾಡೋದ್ರಿಂದ ಅನ್ನ ಎಲ್ಲ ಪೂರ್ತಿ ಬೆಂದ್ಮ್ಯಾಗ ಒಂದು ಕಡೆ ಮಸಾಲೆ ಆಗಿರ್ತದೆ ರೀ, ಒಂದು ಕಡೆ ಮಸಾಲೆ ಆಗಿರಂಗಿಲ್ಲ. ಎಣ್ಣೆ ಎಲ್ಲ ಹೋಗಿ ಒಂದೇ ಕಡೆ ಕುಂತ್ಬಿಟ್ಟಿರ್ತದೆ. ಹಂಗೆ ಆಗ್ಬಾರ್ದಂದ್ರೆ ಅಕ್ಕಿ ಹಾಕಿ ಒಂದು ಕುದಿ ಬರತ್ತನ ಮ್ಯಾಗ ಅಷ್ಟೇ ಡಕ್ಕನ್ ಪೂರ್ತಿಯಾಗಿ ಮುಚ್ಚಿಬಿಡ್ರಿ, ಹಂಗೆ ಇಡ್ಬೇಕ್ರಿ. ಇಲ್ಲಿ ನಾ ಹೈ ಫ್ಲೇಮ್ನಾಗ ಇಡ್ಲಾತ್ತೀನಿ ನೋಡ್ರಿ. ಈಗ ನೋಡ್ರಿ ಅಕ್ಕಿ ಚಂದ ಕುದಿಲಾತದ. ಅನ್ನ ಒಂದು ಕುದಿ ಬಂದ್ಮೇಲೆ ಮ್ಯಾಗಿನ ಲೀಡ್ನ ಪೂರ್ತಿಯಾಗಿ ಮುಚ್ಚಿಬಿಟ್ಟು ಇಟ್ಬಿಟ್ಟು ಮಾಡೋದ್ರಿಂದ ಅನ್ನ ಬೆಂದ್ಮೇಲೆ ಎಲ್ಲ ತರಕಾರಿಗಳು ಎಣ್ಣೆಯು ಒಂದೇ ಕಡೆ ಕುಂತಿರಂಗಿಲ್ರಿ, ಎಲ್ಲ ಚಂದ ಮಿಕ್ಸ್ ಆಗಿ. ಕುಕ್ಕರ್ 1 ವಿಸಲ್ ಬರತ್ತನ ಸ್ವಲ್ಪ ಹೈ ಫ್ಲೇಮ್ನಾಗ ಇರಲ್ರಿ. 1 ವಿಸಲ್ ಬಂದ್ಮೇಲೆ ಮೀಡಿಯಮಾಗಿ ಇಟ್ಬಿಡ್ರಿ, ಇಲ್ಲಂದ್ರೆ ಅನ್ನ ಚಂದ ಬೇಯಂಗಿಲ್ರಿ. ಈಗ ಕುಕ್ಕರ್ 3 ವಿಸಲ್ ಕೂಸ್ಕೋರಿ, ಸಾಕಾಗ್ತದ. ಇಲ್ಲಿ ನಾನು 3 ವಿಸಲ್ ಆಗ್ಯಾವ ನೋಡ್ರಿ. ನಾ ಪೂರ್ತಿ ಬಂದ್ ಮಾಡಿ ಈಗ ನೋಡ್ರಿ 10-15 ನಿಮಿಷ ಆದ್ಮೇಲೆ ಲೀಡ್ನ ತೆಗಿಲಾತೀನಿ. ಪೂರ್ತಿ ಹವಾ ಹೋಗ್ಯದ ಒಳಗಿಂದು. ತೆಗ್ದು ನೋಡ್ರಿ ಅನ್ನ ನೋಡ್ರಿ ಎಷ್ಟು ಚಂದ ಬಂದದ. ಎಲ್ಲ ಮಸಾಲ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗ್ಯದ, ಒಂದೇ ಕಡೆಗೂ ಕುಂತಿಲ್ಲ. ನಾ ಇಲ್ಲಿ ಮೀಡಿಯಮಾಗಿ ಮಾಡ್ಕೊಂಡಿನಿ ರೀ. ಅನ್ನ ಜಾಸ್ತಿ ಉದುರಾದ್ರೆ ನನ್ನ ಮಕ್ಕಳು ತಿನ್ನಂಗಿಲ್ಲ. ನೀವು ಜಾಸ್ತಿ ಉದುರ್ಬೇಕಂದ್ರೆ ಒಂದು ಸ್ವಲ್ಪ ನೀರು ಕಮ್ಮಿ ಇಟ್ಕೋರಿ. ಯಾಕಂದ್ರೆ ಅಕ್ಕಿ ನೆನೆಸಿರೋದ್ರಿಂದ ಸ್ವಲ್ಪ ಮೆತ್ತಗಾಗ್ತದೆ ರೀ. ನೀರು ಕರೆಕ್ಟ್ ಹಾಕಿದ್ರು ನೋಡ್ರಿ ಎಷ್ಟು ಚಂದ ಅನ್ಸಾಗ್ತದ, ನೀವು ನೋಡ್ಬೋದು. ಇಷ್ಟೇ ರೀ, ಚಿತ್ರಾನ್ನ ರೆಡಿ ಆಯಿತು. ನನ್ನ ಮಕ್ಕಳಿಗೆ ಹಾಕಿಕೊಟ್ಟೆ ನೋಡ್ರಿ. ಸಿಂಪಲ್ ಸ್ಟೆಪ್ಪು, ಸಖತ್ ಟೇಸ್ಟ್ ಮಾಡ್ರಿ. ಟೇಸ್ಟ್ ನೋಡ್ರಿ. ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗದೆ ಹಂಗೆ ಹೋಗ್ಬೇಡ್ರಿ. ಅಗತ್ಯ ಇದ್ದವ್ರಿಗೆ ಶೇರ್ ಮಾಡಿ. ಹೇಳೋದಿದ್ರೆ ಕಮೆಂಟ್ ಬಾಕ್ಸ್ ಖಾಲಿ ಐತ್ರಿ, ಹೋಗ್ರಿ ಕಮೆಂಟ್ ಹಾಕ್ರಿ. ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆ ಸೂಪರ್ ಮನಸ್ಸಿಂದ ಮಾಡಿರಿ, ಖುಷಿಯಿಂದ ತಿನ್ರಿ. ನನ್ನ ಮಗ ನೋಡ್ರಿ ತಿಂದು ಟೇಸ್ಟ್ ಮಾಡಿ ಸೂಪರ್ ಆಗ್ಯಾವ ಅಂತ ಹೇಳಕತ್ತಾನ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಯಾರೇ ವಿಡಿಯೋ ನೋಡ್ತಿರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಮ್ಮಂಥ ಹೊಸಬರಿಗೆ ನಿಮ್ಮಂಥ ಸಪೋರ್ಟ್ ಭಾಳ ಮುಖ್ಯ ಆಗ್ತದೆ ರೀ.
ಖಂಡಿತ ಮುಂದಿನ ದಿನಗಳದಾಗ ಇದಕ್ಕಿಂತ ಒಳ್ಳೆ ವಿಡಿಯೋಗಳನ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ, ನೆನ್ಪಿಟ್ಕೊಂಡಿರಿ, ಖುಷಿಯಾಗಿರ್ಲಿ. ಎಲ್ಲರಿಗೂ ಬಾಯ್. ಅನುಭವಕ್ಕಿಂತ ದೊಡ್ಡ ಮಿತ್ರ ಇನ್ನೊಬ್ಬರಿಲ್ಲ, ಅತಿ ಆಸೆಗಿಂತ ದೊಡ್ಡ ಶತ್ರು ಮತ್ತೊಬ್ಬರಿಲ್ಲ. ಅರಿತು ನೋಡಿ, ಅತಿ ಆಸೆ ಆಸೆ ದುಃಖಕ್ಕೆ